ಗಾಯ್ಸ್ ಈಗ ಬೆಳಗ್ಗೆ ಟೈಮ್ 8:30 ಆಗೈತಿ. ಸೊ ಈಗ ನಾವು ಹೊಂಟೇವಿ ಅಗಡಿ ತೋಟಕ್ಕೆ. ಸೊ ಗದಗಿಂದ ಬಿಡತ್ತೆ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಬೀಗಿಲ್ಲ. ಇಲ್ಲಿಂದ ಹೊಂಟೇವಿ ಹುಬ್ಳಿಯಿಂದ ಅಗಡಿ ತೋಟ. ಸೊ ಅಗಡಿ ತೋಟ ಪ್ಲ್ಯಾನ್ ಇತ್ತು ಹೋಗ್ಬೇಕಂತ. ಸೊ ಇವತ್ತು ಬೆಳಗ್ಗೆ ಹೊಂಟೇವಿ ಈಗ ಸಿಗ್ತಾವಂತ. I'm nervous on the surface, I look fine. My brain feels heavy, my traumatized mind. And I'm so tired, I can't feel my eyes. Whoa, whoa. I'm petty, but I know how to lie. I feel feelings that I can't. ಈಗ ಜಸ್ಟ್ ಬಂದ್ವಿ ಅಗಡಿ ತೋಟಕ್ಕೆ. ಇಲ್ಲಿಂದ ಈಗ ಒಳಗೆ ಹೋಗ್ತೇವೆ. ಸೌಂಡ್ ಗಿೌಂಡ್ ಎಲ್ಲ ಮಸ್ತ್ ಬರ್ಸಾಕತ್ತಾರೆ. ಅವೆಲ್ಲ ಈಗ ಬಂದ್ವಿ ಜಸ್ಟ್. ಕಾರ್ತಿಕ್ ಅಲ್ಲದಾನ ಕಾರ್ತಿಕ ತಗೊಂಡು ಬರ್ರಿ ಒಳಗೆ. Always do it on my own, so I gotta get through it. And the only thing I know is to love what I'm doing. ಸೊ ಫೋನ್ ಮಾಡಿ ಬುಕ್ ಮಾಡಿದ್ವಿ. ಈಗ ಅಲ್ಲಿ ಕೌಂಟ್ರಿಗೆ ಹೋಗಿ ಅಲ್ಲಿಂದ ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊಂಡು ಒಳಗೆ ಎಂಟ್ರಿ ಹೋಗ್ತದೆ. ಸ್ವಲ್ಪ ಯೂಸ. ಸೊ ಬ್ಯಾಂಡ್ ತೊಗೊಂಡ್ವಿ ಈಗ. ಬ್ಯಾಂಡ್ ತೊಗೊಂಡ್ರೆ ಎಂಟ್ರಿ. ಇಲ್ಲಿಂದ ಒಳಗೆ ಹೊಂಟೇವೆ ಈಗ. ಅಲ್ಲೇ ವೆಲ್ಕಮ್ ಜ್ಯೂಸ್ ಕೊಡ್ತಾರಂತ. ವೆಲ್ಕಮ್ ಜ್ಯೂಸ್ ಕೊಡ್ದೆ ಒಳಗೆ ಹೊಂಟೇವೆ. ಏನಂತಾರೆ? ರೆಡ್ ವೈನ್. ಏನಂತಾರ ಅಣ್ಣ? ಕುಕ್ಕಮ್ ಜ್ಯೂಸ್. ಅಷ್ಟ ಚಿಂತೆ ಹತ್ರ ಕಾರ್ತಿಕ್ ಬೈಕ್ ಚಿಂತೆ. ಹೌದಪ್ಪ, ಇರೋದು ಒಂದು ಹುಡುಗಿ ಅದು ಬಂಗಾರದಂಗೆ ಸಾಕ್ಬೇಕು. ಅದಕ್ಕೂ ಹಂಗಪ್ಪ ಬೈಕ್ದವ್ರ ಚಿಂತೆ ಅವ್ರಿಗೆ ಇರುತ್ತೆ. ಸೊ ಈಗ ಕಲ್ಲಂಗಡಿ ಹಣ್ಣು ತಿಂದ್ವಿ. ಇಲ್ಲಿಂದ ಈಗ ಕಬ್ಬಿನ ಹಾಲು. ಎಲ್ಲರೂ ಕಬ್ಬಿನ ಹಾಲು ಕುಡಿಬೇಕಂತ ಭಾಳ ಆಸೆ ಬಿಡಾದಾರ ಇವ್ರೆ. ಕಬ್ಬಿನ ಹಾಲು ಕುಡಿಯಾಕ ಹೊಂಟೇವಿ ಈಗ. ನಾವ ಕಬ್ಬಿನ ಹಾಲು ಗಾಣ ತಿರುಗಿಸಿ ಕಬ್ಬಿನ ಹಾಲು ತೆಗೆದು ಕುಡಿಬೇಕು. ನೋಡೋಣ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ ನಿಮಗೆ. ನಾನು ತಿರ್ಸ್ಬೇಕು. ಅಲ್ಲಲ್ಲ, ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ. ಇವರಿಬ್ರು 5-10 ಸೆಕೆಂಡ್ದಾಗಾದ್ರು ನಾವು ಅಲ್ಲ ಅಂತ ಕುಂದಿರ್ತಾರೆ. ಬೇಕಾದ್ರೆ ವಿಡಿಯೋ ಹಾಕ್ತೇವೆ ನೋಡ್ರಿ. ಅಲ್ಲಿ ಹೋಗಿ ಸಿಗ್ತೇವಂತ. ಈಗ ಅಡ್ವೆಂಚರ್ ಮಾಡ್ತಾರ ಅನ್ನತ್ತಾರ ಎಲ್ಲರೂ. ಇಲ್ಲಿ ಈಜುಕೊಳಕ್ಕೆ ದಾರಿ ಅಲ್ಲಿ ಹೊಂಟೇವೆ ಅಡ್ವೆಂಚರ್ ಮಾಡೋಂತಲ್ಲ. ಬರ್ಬೇಕಾದ್ರೆ ನೀವು ಕಾರ್ತಿಕ್ ಕ್ವಿಕ್ ಮಾಡ್ಯಾರ ಈಗ ಆಟನ. ಬರ್ರಿ. ಅಡ್ವೆಂಚರ್ ಮುಗಿಸಿದ್ವಿ. ಇಲ್ಲಿ ಮುಗಿಸಿ ಈಗ ಕಬ್ಬಿನ ಹಾಲು ಹೊಂಟೇವೆ. ಕಬ್ಬಿನ ಹಾಲು ಕುಡ್ದ ನಮ್ಮ ಕಾರ್ತಿಕ್ ಚಾಲು ಮಾಡ್ಯಾನ ಈಗಲ್ಲೇ ತಿರುಗಿಸಾಕ. ತಿರುಗಿಸ್ತೇವೆ. ಹಾಂ ಬರ್ಲೆ. ಕಾರ್ತಿಕ್ ಕಂಡಿದ್ದ ಕಬ್ಬಿನ ಕುಡಿತೇವೆ ಈಗ. ಓಕೆ. ಒಂದೊಂದು ಗ್ಲಾಸ್ ಕುಡಿದೆ.
ಕಬ್ಬಿನ ಹಾಲಂತರೂ ಜಬರ್ದಸ್ತ್ ಐತಿ. ಹಂಗೆ ನೀವೇ ಹಿಂಡಿರಿ, ನಾನೇ ಇದ್ದೀನಿ. ಚಲೋ ವಿನಯ್, ನೀವು ಕುಡ್ದೆ ರಿವ್ಯೂ ಹಂಗೈತೆ ಬೆಂಕಿ ಪರಿಶ್ರಮದ ಇದೇನದ. ದೇವ್ರ. ಸೊ ಗಾಯ್ಸ್, ಈಗ ಜಸ್ಟ್ ಕಲ್ಲಂಗಡಿ ಸಾರಿ ಎಲ್ಲದ ಕಬ್ಬಿನ ಹಾಲು ಜ್ಯೂಸ್ ಕುಡಿದು ಬಂದೇವಿ. ಈಗ ನೆಕ್ಸ್ಟ್ ಎಲ್ಲೇ ದೋಸೆ ಅಲ್ಲ, ಹೊಟ್ಟೆ ಹಸೈತೆ ಆ್ಯಕ್ಚುಲಿ ಎಲ್ಲರಿಗೂ. ಹಾಂ, ದೋಸೆ ತಿನ್ನೋ ಬಿಸಿ ಬಿಸಿ ದೋಸೆ ಇರ್ತಾವೆ ಆ್ಯಕ್ಚುಲಿ. ಓಕೆನಾ? ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ದೋಸೆ ತಿನ್ನಕೊಂತೀವಿ ಈಗ. ಹಾಂ, ತಿಂದ ಹೊಟ್ಟೆ ಹಸ್ದೈತಿ. ಹಾಂ, ಭಾಳ ಕೆಟ್ಟ ಹೊಟ್ಟೆ ಹಸ್ದೈತಿ. ಬೆಳಗಿಂದ ಏನು ನಾಷ್ಟ ಇಲ್ಲ, ಏನಿಲ್ಲ. ಹಾಂ, ಬರೀ ಒಂದು ಕಲ್ಲಂಗಡಿ ಹಣ್ಣ, ಜ್ಯೂಸ, ಕಬ್ಬಿನ ಹಾಲ ಕುಡಿದ್ವಿ. ಹಾಂ, ಈಗ ಹೋಗಿ ಜಬರ್ದಸ್ತ್ ನಾಷ್ಟ ಮಾಡ್ರೆ ಹೋಗಿ ತಿರ್ಗಾಡಕ್ಕೆ ನಾಷ್ಟ ಮಾಡಕ್ಕೆ ಬಂದೇವಿ. ದೋಸೆ ಐತಂತ, ಬಿಸಿ ಬಿಸಿ ದೋಸೆ ಗಾಯ್ಸ್. ತೋರಿಸ್ತೇನೆ ಬರ್ರಿ ನಿಮ್ಗೆ ಹೆಂಗಿರ್ತಾವ ಅಂತ ಅನ್ನೋದು. ಚಟ್ನಿ ಗೈಸ್, ಸ್ವಲ್ಪ ಹಾಕಿ. ಇನ್ನೊಂದು ಪ್ಲೇಟ್ ಕೊಡು ಇಲ್ಲಿ. ಇದನ್ನು ಪ್ಲೇಟ್ ತಗೊಳ್ಳಿ. ಓಕೆ ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿದೆ ದೋಸೆ. ಕಮ್ ಆನ್ ಗಾಯ್ಸ್, ದಿಸ್ ಈಸ್ ಆರ್ಗ್ಯಾನಿಕ್ ಬೆಲ್ಲ ಪ್ಲಸ್ ಅದ್ರ ಮೇಲೆ ತುಪ್ಪ ಅಲ್ಲ, ಆ್ಯಂಡ್ ಚಟ್ನಿ, ದೋಸೆ. ಸೊ ಕಾರ್ತಿಕಣ್ಣ, ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. ತಡಿ, ಟೇಸ್ಟ್ ಮಾಡಿ ಹೇಳ್ತೀನಿ. ವಾವ್, ಒಳ್ಳೆದು. ಚೆನ್ನಾಗೈತೆ. ಚೆನ್ನಾಗೈತೆ. ಕಮ್ ಆನ್ ವಿನಾಯಕ್, ಟೇಸ್ಟ್ ಇಟ್. ಖತರ್ನಾಕ್ ಐತೆ. Have hope. So many days have passed. I wait around for things to change, but change does not come fast. I'm asking all. I've been seeing through damaged glass. I got a feeling my time is. ಹೆಂಗೆ ಅನಿಸ್ತಣ್ಣ ಎಕ್ಸ್ಪೀರಿಯನ್ಸ್? ನಮ್ಮ ಹೊಲ್ದಾಗ ಅದಂಗೆ ಐತೆ ಎಕ್ಸ್ಪೀರಿಯನ್ಸ್ ಮಾತ್ರ. ಕಾರ್ತಿಕಣ್ಣ ಹೆಂಗೆ ಅನಿಸ್ತೆ? ಹೆಂಗೆ ಅನಿಸ್ತೆ? ಏನು ಚಲೋ ಅನಿಸ್ತೆ? ಎತ್ತಿನ ಗಾಡಿ ಹೋಗಿದ್ಕ. ಹಾಂ, ಗಾಡಿದಾಗ ಹೋದೇನಣ್ಣ? ಎಲ್ಲ ಅಡ್ಡಾಡಿದ್ವಿ. ಈಗ ಊಟಕ್ಕೆ ಹೊಂಟೇವೆ. ಅಲ್ಲೇ ಬುಕ್ ಮಾಡಿದ್ವಿ. ಬುಕ್ ಮಾಡಿ ಈಗ ಅಲ್ಲಿ ಬುಕ್ಕಿಂಗಿಗೆ ಕರೆಯಾಕತ್ತಾರೆ, ಬುಕ್ಕಿಂಗ್ ರೂಮ್ಗೆ. ಈಗ ಅಲ್ಲಿ ಹೊಂಟೇವಿ. ಅಣ್ಣಾರು ಫುಲ್ ಮಾತು ಕಟ್ಟಾಕತ್ಬಿಟ್ರೆ ನೋಡ್ಬಿಡ್ರಿ. ಸಂತೋಣಾರು ಫುಲ್ ಫೋಟೋಶೂಟ್. ಎಲ್ಲಿ ಹೋಗ್ಬೇಕಂತಣ್ಣ? ಅಲ್ಲಿ ಒಳಗೆ ಅಲ್ಲೇ. ಸೊ ಈಗ ಅಲ್ಲಿ ಹೊಂಟೇವಿ. ಅಲ್ಲಿ ಹೋಗಿ ಸಿಗ್ತಾವಂತ.
ಊಟ ಅಂತೂ ಫಸ್ಟ್ ಕ್ಲಾಸ್ ಐತಿ. ಉತ್ತರ ಕರ್ನಾಟಕದ ಊಟ ಐತಿ. ಏನೇನೈತಿ? ರೊಟ್ಟಿ, ಹೇಳಕ್ಕೆ ಟೈಮ್ ಸಾಲಂಗಿಲ್ಲ, ನೀನು ನೋಡ್ಕೊಂಬಿಡ್ರಿ. ರೊಟ್ಟಿ, ಪಲ್ಯ, ಚಟ್ನಿ, ಮೊಸರ. ಏನದು? ಗೋಧಿ ಹುಗ್ಗಿ ಪ್ಲಸ್ ತುಪ್ಪ, ಶೇಂಗಾ ಹೋಳಿಗೆ ಪ್ಲಸ್ ತುಪ್ಪ. ಹೋಳಿಗೆ ಕೊಡೋಣ ಊಟ ಮಾಡ್ತೆ. ಇದಕ್ಕೇನಂತಾರೆ? ತಾಲಿಪಟ್ಟಿ. ತಾಲಿಪಟ್ಟಿ, ಮೊಸರ. ತಾಳಿ ಇಲ್ಲ. ಸೊ ಈಗ ಜಸ್ಟ್ ಊಟ ಆತ. ನಾವೆಲ್ಲ ಊಟ ಮುಗಿಸಿರು, ಅಣ್ಣ ಇನ್ನೂ ಊಟನ ಮುಗಿಸಿಲ್ಲ. ಹಗಲಿಂದ ಉಣ್ಣಾಕತ್ತಾನು. ನಮ್ಮ ಮನೆಯಾಗ ಹೆಂಗೆ ಅನ್ಸಿದ್ದು ಊಟ ಹೆಂಗೈತೆ? ಊಟ ಇತ್ತು, ಖತರ್ನಾಕ್ ಇತ್ತು ಬಿಡು ಊಟ. ಕರಿಯೋಣ ಇತ್ತು, ಊಟ ಹೆವಿ ಇತ್ತು. ಕರಿಯೋ. Gotta feel it, my time is gonna last. ಸ್ವಿಮ್ಮಿಂಗ್ ಪೂಲ್ದಾಗ ಜಾಗ ಮುಗಿಸ್ಕೊಂಡ್ರೆ ಇವ್ರೆ. ಸೊ ಈಗ ಚಾ ಕೂಡ ಹಾಕೊಂತೈತಿ. ಸ್ನ್ಯಾಕ್ಸ್ ಐತಂತ ಸಂಜಿಕೆ. ಟೈಮ್ ಈಗ 5 ಆಗೈತಿ. ಸೊ ಇಲ್ಲಿಂದ ಚಾ ಕುಡ್ದು ಸ್ನ್ಯಾಕ್ಸ್ ತಿಂದು ಇಲ್ಲಿಂದ ಹೊರಡು ಪ್ಲ್ಯಾನ್ ಐತಿ. ಈಗ ಚಾ ಕುಡ್ದು ಆಮೇಲೆ ಸಿಗ್ತಾವಂತ. ಸೊ ಚಾ ಅಂತೇಳಿ ಚುಮ್ಮರಿ ಮಿರ್ಚಿ ಕೊಟ್ರೆ ಈಗ ಜಸ್ಟ್ ಹೆವಿ ಟೇಸ್ಟ್ ಅದ ಸುಮ್ಮನೆ. ಹಾಂ ಹೆವಿ ಟೇಸ್ಟ್ ಅದ. ಬಾಯ್. ಬಿಕಾಸ್ ಚುಮ್ಮರಿ ದ ಬೆಸ್ಟ್, ಮಿರ್ಚಿ ಅಂತೂ ಹೆವಿ ಟೇಸ್ಟ್. ಅವನವ್ನ ಟೇಸ್ಟ್ ಅಂತೂ ಭಾರಿ ಐತೆ. ಅಣ್ಣ ಹೆಂಗೈತೆ? ನಾವು ಮಾತ್ರ ತಿನ್ನಕ್ಕಂತ ಬಂದಿದ್ದು. ಇಲ್ಲಿ ನಾ ಆಡೋದು ಗಿಡೋದು ಏನಿಲ್ಲ. ಹೆವಿ ತಿನ್ಬೇಕು, ಅಡ್ಡಾಡ್ಬೇಕು, ಹೋಗ್ಬೇಕು. ಮಸ್ತ್ ಮಜಾ ಮಾಡೋದು. ಪೈಸಾ ವಸೂಲ್ ಬೆಸ್ಟ್ ಐತಿ. ಮಿರ್ಚಿ ಮಾತ್ರ ಬೆಸ್ಟ್ ಐತಿ. ಅದಕ್ಕೆ ನಾ ಹಾಕ್ಸಿ. ಅಗಡಿ ತೋಟ ನಾನು 2ನೇ ಸಲ ಬರ್ತಾ ಇರೋದು. ಇದು ತುಂಬ ನಾವೆಲ್ಲ LIC ಎಂಪ್ಲಾಯೀಸ್. ಓಕೆ. ತುಂಬ ಚೆನ್ನಾಗಿ ಇದೆ. ಸೊ 600 ರುಪೀಸ್ ಕನ್ಸೆಷನಲ್ಲಿ ಕೊಡ್ತಾರೆ. 650 ಇರೋದನ್ನು 600 ಮಾಡಿ ಕೊಡ್ತಾರೆ. ಸೊ ನಾವು ಅದನ್ನು ಎಲ್ಲದಕ್ಕೂ ಇಲ್ಲಿ ಏನೇನು ನಾವು ಎಂಟರ್ಟೈನ್ಮೆಂಟ್ ಇರ್ಬೋದು, ಅಲ್ಲ ಫುಡ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಜ್ಯೂಸ್ ಇರ್ಬೋದು, ಯಾವುದೇ ಇದಕ್ಕೆ ತೊಗೊಂಡ್ರು ನಾವು 600-650 ರೂಪಾಯಿ ಕೊಡೋದು ತುಂಬಾ ಕಡಿಮೆ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಬೆಳಗಿನಿಂದ ಸಾಯಂಕಾಲದವರೆಗೂ ಇದೆ. ಕೊನೆಯಲ್ಲಂತೂ ಆ ಗಿರ್ಮಿಟ್ಟು ಮತ್ತು ಮಿರ್ಚಿ ಅಲ್ಟಿಮೇಟ್ ನಮಗೆ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಅವರವರ ಸರ್ಕಲ್ನಲ್ಲಿ, ಫ್ರೆಂಡ್ ಸರ್ಕಲ್ ಇರ್ಬೋದು, ನೆಂಟರ ಸರ್ಕಲ್ ಇರ್ಬೋದು, ಯಾರಿಗೆ ಆದ್ರೂ ಒಂದು ಸಲ ರೆಕಮೆಂಡ್ ಮಾಡೋ ಅಂಥ ಪ್ಲೇಸ್ ಇದು. ಬಂದು ಎಂಜಾಯ್ ಮಾಡ್ಬೋದು. ಹಳ್ಳಿ ವಾತಾವರಣ ನಮ್ಗೆ ಇವಾಗ ಸಿಟಿಗಳಲ್ಲೆಲ್ಲ ಸಿಗೋದೇ ಇಲ್ಲ, ಎಲ್ಲ ನಾಶ ಆಗ್ತಾ ಇದೆ ಹಳ್ಳಿ ವಾತಾವರಣ ಅನ್ನೋದು. ಇಲ್ಲಿ ಇದನ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಮಗೆ ಹಳ್ಳಿ ಫೀಲಿಂಗೇ ಆಗುತ್ತೆ. ಮತ್ತು ಊಟದ್ದು ಯಾವುದೇ ಐಟಮ್ ಇರ್ಬೋದು, ಎಲ್ಲ ರೂರಲ್ ಅಲ್ಲಿ ಏನು ಸಿಗ್ತಾ ಇತ್ತೋ ಅದೇ ಥರ ಇಲ್ಲಿ ಸಿಗೋ ಹಾಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಲೈಫ್ ಟೈಮ್ನಲ್ಲಿ ಬಂದು ಹೋಗೋ ಅಂಥ ಪ್ಲೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.